ನಾನೇನು ಸನ್ಯಾಸಿಯಲ್ಲ, ಅವಕಾಶ ಸಿಕ್ಕರೆ ಅಧಿಕಾರ ವಹಿಸಿಕೊಳ್ಳಲು ಸಿದ್ಧ ಎಂದು ಜಗಳೂರು ಶಾಸಕ ದೇವೇಂದ್ರಪ್ಪ ಹೇಳಿದರು. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರದ ಆಸೆ ಯಾರಿಗಿರಲ್ಲ, ನಾನು ಶಾಸಕನಾಗಿ ತೃಪ್ತಿಯಾಗಿದ್ದೇನೆ, ಅಧಿಕಾರ ಸಿಕ್ಕರೆ ಯಾರು ಬೇಡ ಎನ್ನುತ್ತಾರೆ ಎಂದರು. ದೊಡ್ಡ ಅಧಿಕಾರ ವಹಿಸಿಕೊಳ್ಳಲು ಹಿರಿತನ ಬೇಕು, ಮೊದಲ ಬಾರಿಗೆ ಶಾಸಕನಾಗಿದ್ದೇನೆ, ಸಂದರ್ಭ ಬಂದು ಅವಕಾಶ ಸಿಕ್ಕರೆ ಅಧಿಕಾರ ವಹಿಸಿಕೊಳ್ಳಲು ಸಿದ್ಧ, ಬೇರೆಯವರ ಕೋಟ ಮುಗಿಯಲಿ ಎಂದರು. ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರ ಕುರಿತು ಪ್ರತಿಕ್ರಿಯಿಸಿದ ಅವರು, ಅಧಿಕಾರ ಹಸ್ತಾಂತರ ಬಗ್ಗೆ ಸ್ಪಷ್ಟವಾಗಿಲ್ಲ, ಆದರೆ ರಾಜ್ಯದಲ್ಲಿ ಸಿಎಂ ಪದವಿಯಾಗಲಿ ಕೆಪಿಸಿಸಿ ಅಧ್ಯಕ್ಷ ಪದವಿಯಾಗಲಿ ಖಾಲಿ ಇಲ್ಲ, ಖಾಲಿಯಾದ ಮೇಲೆ ನನ್ನ ಅಭಿಪ್ರಾಯ ನಾನು ಹೇಳುತ್ತೇನೆ ಎಂದರು. ಡಿಕೆ ಶಿವಕುಮಾರ್ 2 ಹುದ್ದೆ ಹೊಂದಿರುವ ಬಗ್ಗೆ ಸಚಿವ ರಾಜಣ್ಣ ಅವರ ಟೀಕೆಗೆ ಪ್ರತಿಕ್ರಿಯಿಸಿದ ಅವರು, ಸಚಿವ ರಾಜಣ್ಣ ದೊಡ್ಡವರು, ಸಹಜವಾಗಿ ಅಧಿಕಾರದ ಆಸೆ ಇರುತ್ತದೆ, ಹಾಗಾಗಿ ಅವರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಅಂತಿಮ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು, ನಾವು ಕೂಡ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಎಂದರು. ಅಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಕನಸು ಕಾಣೋದಕ್ಕೆ ಒಂದು ಇತಿಮಿತಿ ಇರಬೇಕು. ಇದನ್ನು ನಮಗಿಂತ ಅನುಭವಿಸ್ತಾ ಇದ್ದಾರೆ, ನೋಡೋಣ. ಅದೆಲ್ಲ ಆಗಿಬಿಟ್ಟು ನನಗೆ ಆಸೆ ಇದೆ, ನಾನೇನು ಸನ್ಯಾಸಿ ಅಲ್ಲ, ಆದರೆ ಒಂದು ಹಿರಿತನ ಅನ್ನೋದಕ್ಕೆ ಸಂದರ್ಭ ಸಿಕ್ಕು ಬಂದರೆ ನಾನೇ ಬೇಡ ಅಂತ ಹೇಳಲ್ಲ, ಆದರೆ ಒಂದು ಹಿರಿತನ ಅನ್ನೋದಿರ್ತದಲ್ಲ, ಅನುಭವ ಅನ್ನೋದಿರ್ತದಲ್ಲ, ಹಾಗಾಗಿ ಅವ್ರಿಗೆ ಕೋಟ ಮುಗಿದ್ಬಿಟ್ಟು ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ನಾನೇನು ಅದರಿಂದ ಮೊದಲೇ ಹೇಳಿದ್ದೀನಿ, ಯಾರು ಬೇಡ ಅಂತಾರೆ ಅಧಿಕಾರ. ಹಾಗಾಗಿ ನಮಗೆ ಬೇಕಾಗಿರೋದು ಮೊದಲು ನಮ್ಮ ಪಕ್ಷ ಜನ ಆಶೀರ್ವಾದ ಮಾಡಿದ್ದಾರೆ, ಅಭಿವೃದ್ಧಿ ಕಡೆ ಚಿಂತನೆ ಮಾಡೋಣ, ಎಲ್ರಿಗೂ ಒಳ್ಳೆಯದಾಗಂತ ಕೆಲಸ ಮಾಡಿ. ನೋಡಿ ಮೊದಲು ಹಣ ಕೊಡ್ತೀವಿ ಅಂತ ಹೇಳಿದ್ವು, ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವು. ಅಕ್ಕಿ ಸಿಕ್ಕಿರಲ್ಲ 10 kg, ಅದಕ್ಕೆ ಮಾತಿನಂತೆ ನಡ್ಕೋಬೇಕು ಅಂತೇಳಿ 5 kgನೂ ಅಕ್ಕಿ ಕೊಟ್ಟು 10 kg ಕೊಡಬೇಕಾಗಿತ್ತಲ್ಲ, ಅದಕ್ಕೆ ಅಕ್ಕಿ ನಮಗೆ ಸಿಗದಕ್ಕೆ ಅಕ್ಕಿನೂ ಕೊಟ್ವಿ, 5 kg ಅಕ್ಕಿ ಕೊಟ್ವಿ, 5 kg ಬದಲಾಗಿ ಹಣ ಕೊಟ್ವಿ. ಈಗ ಅಕ್ಕಿ ಸಿಕ್ಕಿದೆ, ನಾವು ಹೇಳಿದ 10 kg ಅಕ್ಕಿ 10 kg ಕೊಡ್ತಾ ಇದ್ವಿ, ಹಣ ಪ್ರಶ್ನೆನೇ ಬರಲ್ವಲ್ಲ. ಆಗ್ತದೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಯಾರ್ದು ಈಗ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಜನ ನೋಡಿದಂಥ ಸರ್ಕಾರ ನೋಡಿದಂತೆ ನಡೆಯೋ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಆಗ್ತದೆ. ಹಾಗಂತ ಅದನ್ನ ಹರಿಹರಿಸಿ ಸೇರಿಕೊಡುವಂಥ ಕೆಲಸ. ನೀವೆಲ್ಲ ಹೌದು, ಇಲ್ಲಿ ಉದ್ಘಾಟನೆ ಇಲ್ಲ, ನಾನು ಹೇಳಿಲ್ಲ ಕಳಕಪ್ಪ ಕಾಮಗಾರಿ ಅಂತ. ನಿನ್ನೆ ಮಾಧ್ಯಮದವ್ರು ಬಂದಿದ್ದರು, ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಇದ್ದರು, ಕಾಂಟ್ರಾಕ್ಟ್ ಇದ್ದರು, ಅದನ್ನು ಪರಿಶೀಲನೆ ಮಾಡಿ ಕಾಮಗಾರಿ ಕಳಪೆ ಆಗಿದ್ದರೆ ಪರಿಶೀಲನೆ ಮಾಡಿ, ಇನ್ನೂ ಕೊಡಬೇಕಾದ ಬಾಕಿ ಹಣ ಇದೆಯಲ್ಲ ಪರಿಶೀಲನೆ ಮಾಡಿ, ಸರಿ ಇದ್ರೆ ಕೊಡಿ, ಇಲ್ಲಾಂದ್ರೆ ಸರಿಪಡಿಸಿ ಅವ್ರಿಗೆ ಕೊಡಿ ಅಂತ ಹೇಳಿ. ಅವರು ಕೆಪಿಸಿಸಿ 2 ಹುದ್ದೆ ಯಾಕೆ ನಿಭಾಯಿಸ್ತಾರೆ? ಅವರು ತುಂಬ ದೊಡ್ಡವರು, ಸಾಕಷ್ಟು ಅನುಭವ ಇದ್ದಾರೆ, ದೊಡ್ಡ ಜವಾಬ್ದಾರಿ ಸ್ಥಾನದಾಗಿದ್ದಾರೆ. ಅವರ ಅಭಿಪ್ರಾಯ, ಅವರ ಅಧಿಕಾರ ಅನ್ನೋಂಥದ್ದು ಸಹಜವಾಗಿ ಎಲ್ರಿಗೂ ಅಧಿಕಾರ ಬೇಕು ಅನ್ನೋ ಆಸೆ ನಿಟ್ಟಿನಲ್ಲಿ ಇರ್ತಾರೆ. ಹಾಗಾಗಿ ಅವ್ರ ಅಭಿಪ್ರಾಯ ಹೇಳ್ಬೋದು, ಅದು ಫೈನಲ್ ಅಲ್ವಲ್ಲ. ಫೈನಲ್ ಮಾಡೋಂಥದ್ದು ವರಿಷ್ಠರಿಗೆ ಬಿಟ್ಟಿರೋಂಥದ್ದು. ನಾವು ಭಾಳ ಸರಿ ಹೇಳಿದ್ದೀನಿ. ಹಾಗಾಗಿ ಅವ್ರ ಹೇಳಿಕೆನೂ ನಾನು ನೋಡಿದ್ದೀನಿ, ಅದು ಅವ್ರ ಅಭಿಪ್ರಾಯ. ಹಾಗಾಗಿ ನಮ್ಮನ್ನು ಏನಾದ್ರು ವೈಯಕ್ತಿಕ ಕೇಳಿದ್ರೆ ನಾವು ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ, ಆ ಶಿಸ್ತಿನ ಸಲುವಾಗಿ ನಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದಿಸ್ತಾ ಇಲ್ಲ ಅಂತ ಇದೊಂದು ಇದೇನಾ ಅಂತ ಆಗುತ್ತಾ ಅಂತ ಪವರ್ ಶೇರಿಂಗ್ ಇದೆನಾ? ನೋಡಿ, ಪವರ್ ಶೇರಿಂಗ್ ಆಗಿರೋಂಥದ್ದು ಇದುವರೆಗೆ ನಮಗೆ ಸ್ಪಷ್ಟವಾಗಿಲ್ಲ. ಅವರು ನಮಗೆ ಗೊತ್ತಿಲ್ಲದೆ ಇರೋಂಥ ವಿಚಾರ ಗೊತ್ತಿರೋ ವಿಚಾರ ನಾನು ಹೇಳ್ಬೋದು. ಪವರ್ ಶೇರಿಂಗ್ ಇದ್ದರೆ ಖಂಡಿತವಾಗ್ಲೂ ಯಾರಿಗೆ ಆಗಬೇಕು, ಏನಾಗಬೇಕು ಅನ್ನೋಂಥದ್ದು ನಾನು ಹೇಳ್ಬಲ್ಲೆ. ಶೇರಿಂಗ್ ವಿಚಾರನೇ ಇಲ್ಲದ ಮೇಲೆ, ಖಾಲಿ ಇಲ್ಲದ ಮೇಲೆ ಅವ್ರಿಗೇನಾದ್ರು ಗೊತ್ತಿರ್ಬೋದೇನೋ, ಗೊತ್ತಿದ್ದರೆ ಅವರು ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸಿ, ಆಸೆ ಯಾರಿಗಿರಲ್ಲ. ಮತ್ತು ಮುಂದಿನ ಅವಧಿಯಲ್ಲಿ 136 ಬರಬೇಕು, ಜನ ಆಶೀರ್ವಾದ ಮಾಡಬೇಕು. ಹಾಗಾಗಿ ಹತ್ತಿರದಲ್ಲಿ ರೇಸ್ನಾಗಿರೋಂಥವ್ರು ಕನಸು ಕಾಣೋದು ತಪ್ಪೇನಲ್ಲ. ಸುಮ್ಮನಿರಪ್ಪ, ಯಾಕೆ ಮಾತಾಡ್ತೀನಿ? ನನಗಂತೂ ನಾನು ತೃಪ್ತಿಯಾಗಿದ್ದೀನಿ, ನಾನು ಶಾಸಕನಾಗಿ ತೃಪ್ತಿಯಾಗಿ. ಯಾಕಂದರೆ ಅದು ಸಣ್ಣ ಪುಟ್ಟದ್ದಲ್ಲ. ಆ ಜವಾಬ್ದಾರಿ ಅಧಿಕಾರ ಸಿಕ್ಕರೆ ಯಾರು ಬೇಡ ಅಂತಾರೆ. ಒಂದು ಜೊತೆಯಲ್ಲಿ ಈ ಒಂದು ದೊಡ್ಡ